ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅದೇ ರೀತಿಯಾಗಿ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಕುರಿಗಳಿಗೆ ಕೊಂಬಿನಿಂದೆ ಸೆಲ್ತು ಗಾಯ ಆಗಿ ಕೊಂಬು ಹೋಗುವ ಸಾಧ್ಯತೆ ತುಂಬ ಹೆಚ್ಚು ಈ ಬೇಸಿಗೆಯಲ್ಲಿ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು, ಮುಂದಾಲೋಚನೆಯಾಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ದಯವಿಟ್ಟು ವಿಡಿಯೋನ ನೋಡಿ. ನಿಮ್ಮ ಕುರಿಗಳಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಕೊಂಬಿಂದು ಒಂದು ಒಳ್ಳೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳು ಇದು ಒಂದು 4 6 ಬಂದಿದೆ ಕುರಿ. ಇದ್ದು ಆಡಿರೋ ವಿಡಿಯೋ ಎಲ್ಲ ಸಿಗ್ತಾವೆ. 4 ಒಂದು ಅಲ್ಲಿ ಕಡಿವಿದೆ 6 ಬಲ್ಲ ಚೆನ್ನಾಗೈತೆ ಕುರಿ. ನೋಡಿ ಸ್ನೇಹಿತರೆ, ಇದು ಒಂದು 8 ಒಂದು ಅಲ್ಲಿ ಕಡಿವೈತಿ. ಇದು ಮಾತ್ರ ಆಟೋಕ್ಕೆ ಗ್ಯಾರಂಟಿ ಐತೆ ನೋಡ್ರಿ ಕುರಿ. ಆಟೋಕ್ಕೆ ಗ್ಯಾರಂಟಿ ಐತೆ, ಚೆನ್ನಾಗೈತೆ. ಮನೆ ದುಗ್ಗ ಮುಖಂಡದಾಗ 6 2 ರೌಂಡ್ ಪಾಸೆ 3 ರೌಂಡ್ ಕಟ್ಟಾಗೈತೆ, ಚೆನ್ನಾಗೈತೆ. ಇದ್ರದ್ದು ವೀಡಿಯೋಸು ಫೋಟೋಸ್ ಎಲ್ಲ ಸಿಗ್ತಾವೆ. ಒಂದು ಮರಿಗೆ ಮಾತ್ರ ಒಳ್ಳಲ್ಲ ನೋಡ್ರಿ ಕುರಿದು, ಚೆನ್ನಾಗೈತೆ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಓಪನ್ ಚೆನ್ನಾಗೈತೆ. ಎಲ್ಲವೂ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ರೂಮ್ನಾಗ ಇರೋವನ್ನ ನಾನು ಚೆನ್ನಾಗೈತೆ ಅಂತ ಹೇಳಲೇಬೇಕಾಗೈತಿ. ಚೆನ್ನಾಗಿಲ್ಲ ಅಂತಂದು ಹೇಳೋಕ್ಕಾಗಲ್ಲ. ಅದ್ರಾಗೂ ಒಳ್ಳೆ ಚೆನ್ನಾಗಿ ಆಡ್ತಾವು ಅನ್ನೋ ಮಾಹಿತಿನ ಹೇಳ್ತಾ ಇರ್ತೀನಿ. ನೋಡಿರಿ, ಕುರಿ ಮಾತ್ರ ನೀಟಾಗಿ ಇದ್ದಾವೆ. ಅವು ಎಲ್ಲ ಆಡ್ತಾವೆ ಓಡ್ತಾವೆ, ಎಲ್ಲ ನಿಮ್ಮ ಮನೆ ಬರ. ಓಡ್ಲಬೋದು ಕುರಿ ಅಂದಮೇಲೆ ಇವತ್ತು ಗೆಲ್ತಾವೆ ಸೋಲ್ತಾವೆ, ಕಾಯ್ಕೋಬೇಕು ಅಷ್ಟಂತರ ನಾನು ಹೇಳ್ತೇನೆ. ಯಾಕಪ್ಪ ಅಂತಂದರೆ, ಈಗ ನಮ್ಮ ಹತ್ರ ಇರೋವನ್ನ ನಾವು ಒಳ್ಳೆ ಒನ್ಲೇಬೇಕಾಗೈತೆ. ಹಂಗಾಗಿ ನೋಡಿರಿ, ಇದು ಮಾತ್ರ ಟಾಪ್ ಕುರಿ ನೋಡಿರಿ. ಟಾಪ್ ಅಂದರೆ ಟಾಪ್ ಕುರಿ ಇದು. ಯಾರು ಕಟ್ಟಿ ಕಣ ಹೊಡಿಬೇಕು ಅನ್ನೋರು ಇದ್ರೆ ಕಟ್ಗೇಳ್ರಿ. 2 ತಿಂಗಳು ಕಣ ಹೊಡಿದೈತಿ. ಇದು 5 ಕಣ ಫಸ್ಟಿಗೈತೆ ನೋಡಿರಿ ಕುರಿ. 5 ಕಣ ಫಸ್ಟಿಗೈತೆ ಕುರಿ. ಇದು ಫೋಟೋಸು ವೀಡಿಯೋಸ್ ಎಲ್ಲ ಇದಾವೆ. ಕುರಿ 2,10,000 ಧಾರವಾಡ ತಗೊಂಡಿರೋದನ್ನು 4 ತಗೊಂಡು ಬಂದಿದ್ದೀನಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಇದ್ರ ಫೋಟೋಸ್ ವೀಡಿಯೋಸ್ ಎಲ್ಲ ಸಿಗ್ತಾವೆ. ಕುರಿ ತುಂಬ ಚೆನ್ನಾಗೈತೆ, ಕೊಡ್ತೀನಿ. ಆಡಿರೋ ವೀಡಿಯೋಸ್ ಐತಿ. ರೆಡಿ ಮಾಡ್ಕೊಂಡ್ರೆ ಒಂದು 2 ತಿಂಗಳ ಸತ್ಯವಾಗಲೂ ಕುರಿ ಮಾತ್ರ ಕಣ ಹೊಡಿತೈತಿ. ನಾನು ಕಣ ಗ್ಯಾರಂಟಿ ಕೊಟ್ಟು ಕುರಿ ಕೊಡ್ತೀನಿ ನೋಡಿರಿ. ಯಾರಿಗಾದ್ರೂ ಬೇಕಾದ್ರೆ ಕಟ್ಕೊಳ್ರಿ. ನಾನು ಮೊನ್ನೆ 1-2 ಹೊರಗಡೆ ಆಡಿಸಿದ್ದೀನಿ, ಗೆದ್ದೈತೆ ಕುರಿ. ಒಂದು 8 ಹೊಡ್ತಾ, ಒಂದು 4 ಹೊಡ್ತಾ ಕೊಡೋದು ಗೆದ್ದೈತಿ. ಕೊಂಬು ಹೋಗಿಲ್ಲ, ಸ್ಟ್ರಕ್ ಆಗಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ತೂಕ ಕೆಡಿಸಿದ್ರೆ ನಾನು ತಾಮನ್ ಸ್ವಲ್ಪ ಪಾಲಕ್ಕೆ ನೀಟ್ ಮಾಡ್ಕೊಂಡಾನೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಕಟ್ಕೊಂಡು ನಾನು ಕಣ ಹೊಡಿಬೇಕು ಅನ್ನೋರು ಇದ್ದರೆ ಈ ಮರಿ ಕಟ್ಕೊಳ್ರಿ. ನನ್ನ ಗ್ಯಾರಂಟಿ ನಾನು ಕೊಡ್ತೀನಿ ನೋಡಿರಿ. ಈಗ ಈ ಕುರಿಗೆ ಮಾತ್ರ, ಯಾಕಂದರೆ ನಾನು ಕಣ್ಣಾರ ನೋಡಿದ್ದೀನಿ ಹೊಡ್ತಾನ. ಚೆನ್ನಾಗೈತೆ ಕುರಿ. ಗಡ್ಡ್ಯಾಗ ಮತ್ತು ಸೀರದಾಗ ಎದ್ರಾಗ ಏನು ಫಾಲ್ಟ್ ಇಲ್ಲ. ಕುರಿ ಮಾತ್ರ ತುಂಬ ಚೆನ್ನಾಗೈತೆ, ದೊಡ್ಡ ಸೈಜು. ಯಾರಿಗಾದ್ರೂ ಬೇಕಾದವ್ರು ಮಾತ್ರ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ ಇದನ್ನು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಸೈಜ್ ಗೀಜ್ ಇದನ್ನು ಕೂಡ ಹಂಗೆ ಐತೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ ಇದನ್ನು. ಇದ್ರದ್ದು ಆಡಿರೋ ವೀಡಿಯೋಸ್ ಎಲ್ಲ ಸಿಗ್ತಾವೆ. 3 ರೌಂಡು 4 ರೌಂಡ್ ಆಡೈತಿ. ದೊಡ್ಡ ತೂಕ, ದೊಡ್ಡ ಸೈಜ್. 1 ಕ್ವಿಂಟಾಲ್ ಐತೆ ನೋಡಿರಿ ಕುರಿ. ವಿಡಿಯೋದಲ್ಲಿ ಎಷ್ಟು ಕ್ಲೀನಾಗಿ ಕಾಣ್ತಿಲ್ಲ, ಕುರಿ ಮಾತ್ರ 1 ಕ್ವಿಂಟಾಲ್ ಐತಿ. ತೂಕ ಗೀಕ ಎಲ್ಲ ಹೆವಿ ಐತಿ ನೋಡಿರಿ. ಸಿರಿದಾಗ ಪರದಾಗ ಗಡ್ಡೆಗ ತುಂಬ ಚೆನ್ನಾಗೈತೆ ಕುರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಗಿಡಿಯೋಸ್ ಎಲ್ಲ ಸಿಗ್ತಾಯಿದ್ರು. ಅದೇ ರೀತಿ ಇದು ಒಂದಿದೆ 8. ಇದು 6 ಕಂಟಿನ್ಯೂ ಕಣದಾಗಿರೋ ಕುರಿ. 8 ಬಂದು ಒಂದು 3-4 ತಿಂಗಳು ಆಗೈತೆ, ಚೆನ್ನಾಗೈತೆ. ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ. ಕುರಿ ಮಾತ್ರ ಇದನ್ನು ಚೆನ್ನಾಗೈತೆ. ಆಟಕ್ಕೆಲ್ಲ ಚೆನ್ನಾಗೈತೆ. ಬೇಕಾದ್ರೆ ಕಾಲ್ ಮಾಡಿರಿ. ಇದರ ವೀಡಿಯೋಸ್ ಫೋಟೋಸ್ ಎಲ್ಲ ಇದಾವೆ, ಎಲ್ಲ ಹಾಕ್ತೀನಿ ನೋಡಿರಿ. ಕಡ್ಗನ್ ಮೇಸರಿದ್ರೆ 2 ಕುರಿ ಮಾತ್ರ ಭಾರಿ ಚೆನ್ನಾಗದಾವೆ. ಇದು ಒಂದು ತಾನೇ ಮೇಯ್ತೈತೆ. ಮೇಸೋ ಅವಶ್ಯಕತೆ ಏನಿಲ್ಲ, ತಾನೇ ಮೇಯ್ತೈತೆ. ಚೆನ್ನಾಗಿದ್ದಾವೆ ಕುರಿಗಳು. ಇವು 2 ಮಾತ್ರ ಟಾಪ್ ಇದಾವೆ. ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ. ಅದೇ ರೀತಿ ಇದು ಎಲ್ರಿಗೂ ಗೊತ್ತು, KPM ಬಲ್ಲ. ಕಾಯ್ತಾ ಇದ್ದೀವಿ ನಾವು ತಲೆ ಕೆಟ್ಟು ಕಾಯ್ತಾಯಿದ್ವಿ. ಯಾವಾಗ ಆಡುತ್ತೋ ಗೊತ್ತಿಲ್ಲ. ಆಡಿದ್ರೆ ಮಾತ್ರ ಯಾಕೆ ಕುರಿದು ಜೀವ ತೆಗಿತದೆ ಗೊತ್ತಿಲ್ಲ. ಇದು ಒಟ್ಟು ಆಡ್ತತೆ, ಯಾಕೆ ಕುರಿ ಜೀವ ತೆಗೆದು ನಂಗಂದ್ರೆ ಗೊತ್ತಿಲ್ಲ. ಇದು ಒಂದು 4 ನೋಡಿ ಸ್ನೇಹಿತರೆ. ಇದು ಚೆನ್ನಾಗೈತೆ ಕುರಿ. 4 ಬಂದು ಒಂದು 2 ತಿಂಗಳು ಆಗಿರ್ಬೋದು. ಮನೆ 3 ರೌಂಡ್ ಕಟ್ಟಾಗೈತೆ ಕುರಿ.
ಗಿಡ್ಡೆಗೆ ಚೆನ್ನಾಗೈತೆ, ತೂಕ ಮೀಡಿಯಮ್ಮು. ಇದರ ವೀಡಿಯೋಸ್ ಎಲ್ಲ ಸಿಗ್ತಾವೆ, ಬೇಕಾದವರು ಕಾಲ್ ಮಾಡ್ಕೊಳ್ಳಿ, ಕೊಡ್ತಾನೆ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಎಂಟಲ್ಲು ಐಸಾಕ್ ರೈಲ್ವೆ ಅಂತ ಒಂದು ಆಡ್ತಿತ್ತು ನಮ್ಮ ಭಾಗದಾಗ, ಹಂಗೈತೆ ಕುರಿ. ತೂಕ ಗೀಕ ಗಡ್ಡಿ ಪಡ್ಡಿ ಎಲ್ಲ ಚೆನ್ನಾಗೈತೆ. ಇದರ ವೀಡಿಯೋಸ್ ಫೋಟೋಸ್ ಎಲ್ಲ ಸಿಗ್ತಾವೆ, ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಇದನ್ನು ಕೊಡ್ತಾನೆ. ಅದೇ ರೀತಿ ಸ್ನೇಹಿತರೆ, ನಾನು ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ದೆ, ನಿಮ್ಮ ಕುರಿಗಳ ದೋಬಿ ಏನಾದರೂ ಸಮಸ್ಯೆ ಆದರೆ ಏನು ಮಾಡಬೇಕು, ಮತ್ತು ಕೊಂಬುಗಳು ಸೆಲಿಬಾರ್ದು ಅಂದರೆ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಫಸ್ಟ್ ಆಫ್ ಆಲ್ ಕುರಿನ ತಗಡಿನ ಶೆಡ್ ಹತ್ರ ಒಳಗಡೆ ಕಟ್ಟಬೇಡಿ. ಬಿಸಿಲಿಗೆ ಕಟ್ಟಿದರೂ ಕೂಡ ಎನಿ ಟೈಮ್ ಫ್ಯಾನ್ ಹಾಕಿ ಕುರಿ ಕಟ್ಟಿದರೆ, ಹಂಗಾದರೆ ಮಾತ್ರ ಕುರಿ ಬೆವಿಯಲ್ಲ. ಕುರಿ ಯಾವಾಗ ಬೆವಿತೈತಲ್ಲ, ಬೆವ್ತು ಕೊಂಬಿನ ಸಂಧಿ ಒಳಗಡೆ ಕಸ ಕುಂತು ರಸ ಬಂದು ಕೊಂಬು ಸೆಲ್ತು ಹಾಳಾಗಿ ಹೋಗೋದು ಇದೇ ಉದ್ದೇಶ. ಕೊಂಬು ಹೊಡೆತಕ್ಕೆ ಹಾರೋದಾಗಲಿ ಕ್ರಾಕ್ ಆಗೋದಾಗಲಿ ಯಾಕೆ ಆಗ್ತಾವಪ್ಪ ಅಂತಂದರೆ, ಈ ಬಿಸಿಲಿಗೆ ಜಳಕ್ಕೆ ಸೆಲ್ತು ಬೆವರಿಗೆ ಸೆಲ್ತು ಹಾಳಾಗ್ತವೆ. ಹಾಗಾಗಿ ದಯವಿಟ್ಟು ಕುರಿನ ಆದಷ್ಟು ಮರದ ನೆಳಿಗೆ ಕಟ್ಟಿ, ಮತ್ತು ನಿಮ್ಮ ಕುರಿಗಳಿಂದ 2 ದಿವಸಕ್ಕೆ ಒಂದ್ಸಲ ಬಟ್ಟೆ ತಗೊಂಡು ಕ್ಲೀನಾಗಿ ಕೊಂಬನ್ನ ಕ್ಲೀನ್ ಮಾಡಿ. ಕೊಂಬು ಸಂದಿನ ಐತಲ್ಲ, ಬಟ್ಟೆ ತಗೊಂಡು ಇದು ಬರೋದು ಗೊತ್ತಾ, ಹೈಡ್ರೋಜನ್ ಹಾಕಿಬಿಟ್ಟು ಕ್ಲೀನಾಗಿ ಬಟ್ಟೆ ತಗೊಂಡು ಕ್ಲೀನ್ ಮಾಡಿ. ಆ ಕ್ಲೀನ್ ಮಾಡೋ ವೀಡಿಯೋನ ಒಂದು ಸರಿ ಹಾಕ್ತೀನಿ. ನಾವು ಯೂಟ್ಯೂಬಲ್ಲಿ ಅಂಥ ವೀಡಿಯೋಗಳನ್ನ ಹಾಕೋಂಗಿಲ್ಲ. ಕ್ಲೀನ್ ಮಾಡೋದಾಗಲಿ, ದೋಬಿ ರೆಡಿ ಮಾಡೋದಾಗಲಿ, ಅದು ಗಾಯ ಆಗಿರೋದು ಈ ಥರ ಹಾಕೋಂಗಿಲ್ಲ, ಅದು ಸಮಸ್ಯೆ. ಇಲ್ಲಾಂದರೆ ನಿಮಗೆ ಪ್ರತಿಯೊಂದು ವೀಡಿಯೋ ಹೆಂಗೆ ಮಾಡ್ಬೇಕು, ಕುರಿಗಳಿಗೆ ಏನು ಮಾಡ್ಬೇಕು ಅಂತ ಎಲ್ಲದೂ ಹೇಳ್ತಿದ್ದೆ. ಅದೇ ಒಂದು ಸಮಸ್ಯೆ. ನಾನು ಹೇಳೋದನ್ನ ಕ್ಲೀನಾಗಿ ಕೇಳ್ಕೊಳ್ಳಿ. ಕೊಂಬಿನ ಸಂಧಿ ಒಳಗಡೆ ಐತಲ್ಲ, ನೀವು ಫಸ್ಟು ಒಂದು ಒಣ ಬಟ್ಟೆ ತಗೊಂಡು ಒರೆಸಿ ಆಮೇಲೆ ಅದಕ್ಕೆ ಸ್ಪಿರಿಟ್ ಹಾಕಿ ಕೊಂಬಿನ ಸಂಧಿ ಇರುತ್ತಲ್ಲ, ತೋರಿಸ್ತೀನಿ ತಡ್ರಿ ಒಂದು ನಿಮಿಷ ನೋಡಿ. ಇದು ಕಾಣುತ್ತೆ, ಇದು ಕೊಂಬಿನ ಸಂಧಿ ಇರುತ್ತಲ್ಲ, ಈ ಕೊಂಬಿನ ಸಂಧಿಗೆ ಇದು ನನ್ನ ಮಾತು ಕೇಳೋಂಗಿಲ್ಲ, ತಡ್ರಿ ಒಂದು ನಿಮಿಷ. ಇದು ಕೇಳ್ಬೋದನ ನನ್ನ ಮಾತು. ಈ ಕೊಂಬಿನ ಸಂಧಿ ಇರುತ್ತಲ್ಲ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೇನೆ. ಇಲ್ಲಿ ಆಯ್ತಲ್ಲ, ಬಟ್ಟೆ ಹಾಕಿ ಇಲ್ಲಿ ಪೂರ್ತಿ ಐತಲ್ಲಿ ಬಟ್ಟೆ ಹಾಕಿ ಆ ಕಡೆ ಕ್ಲೀನಾಗಿ ಒರೆಸಿ ನೀವು ಪೌಡ್ರ್ ಯೂಸ್ ಮಾಡ್ತೀರಿ ಗೊತ್ತಾ, ಪಾಂಡ್ಸ್ ಪೌಡ್ರ್ ಆಗಲಿ ಅದಾಗಲಿ, ಅದನ್ನು ಹಾಕಿರಿ. 2 ದಿವಸಕ್ಕೆ ಒಂದ್ಸಲ ಹಾಕಿ ಕ್ಲೀನ್ ಮಾಡ್ತಾಯಿದ್ರೆ ಈ ಬೇಸಿಗೆ ಮುಗಿಯೋವರೆಗೂ ಅದನ್ನು ಮಾಡಿರಿ, ಕ್ಲಿಯರ್ ಆಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನ್ನ ಹತ್ರ ಒಂದು ಒಳ್ಳೆ ಟ್ಯೂಬ್ ಐತಿ. ಯಾರಿಗಾರ ಕೊಂಬಿನ ಸಂಧಿ ಸೆಲೆಕತ್ತಿದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ, ನಾನು ಅದನ್ನು ವಾಟ್ಸಪ್ ಮಾಡ್ತೀನಿ. ನಾನು ಅದನ್ನು ವೀಡಿಯೋದಾಗ ಹಾಕ್ಬೋದಿತ್ತು, ಅದು ನಾನು ಪ್ರಮೋಟ್ ಮಾಡ್ದಾಕತ್ತೆ. ಹಂಗಾಗಿ ದಯವಿಟ್ಟು ಯಾರಿಗಾದ್ರೂ ಕೊಂಬಿನ ಸಂಧಿದು ಏನಾದರೂ ಸೆಲ್ತದ ಪ್ರಾಬ್ಲಮ್ ಇದ್ದರೆ ನಾನು ಕಾಲ್ ಮಾಡ್ಕೊಳ್ಳಿ, ಟ್ಯೂಬ್ ಹಾಕ್ತೀನಿ. ಟ್ಯೂಬ್ ಹಾಕ್ಬಿಟ್ಟು ನೀವು ರೆಡಿ ಮಾಡ್ಕೊಂಡು ಒರೆಸಿದ ಮೇಲೆ ಹಾಕ್ಬೇಕು ಅದನ್ನು, ಮತ್ತು ಅದನ್ನು ಹಾಕಿ ಒರೆಸ್ಬೇಡ್ರಿ. ನಮ್ಮ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ಅವರು ಕಾಲ್ ಮಾಡಿದ್ರು, ಅಣ್ಣ ಅದು ಕೊಂಬಿನ ಸಂಧಿ ಸಮಸ್ಯೆ ಐತೆ ನಮ್ಮದು ಅಂತಂದು, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಸೆಲ್ತಾ ಇದೆ ಅಣ್ಣ, ಸ್ಮೆಲ್ ಬರ್ತಾಯಿದೆ ಅಂತಂದು. ಇದೇ ಕಾರಣಕ್ಕೆ ಸ್ಮೆಲ್ ಬರೋದು, ಬೆವರಿಗೆ ಸೆಲ್ತು ಬೆವ್ರು ಕುಂತು ಸ್ಮೆಲ್ ಬರ್ತಾ ಇರುತ್ತೆ. ಇಷ್ಟ ಇದು ಬಿಟ್ರೆ ಏನಿಲ್ಲ, ಅದರ ಅವಶ್ಯಕತೆ ಇಲ್ಲ. ನೀವು ಕ್ಲೀನ್ ಮಾಡ್ಕೊತಿರ್ರಿ, 2 ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊತಿರ್ರಿ. ಯಾವುದೇ ಕಾರಣಕ್ಕೂ ಕೊಂಬು ಸೆಳೆಯಲ್ಲ. ನೀವು ಏನಾದರೂ 15 ದಿವಸ, 2 ತಿಂಗಳು, 3 ತಿಂಗಳಿಗೆ ಒಂದು ಏನಾದ್ರು ಬೇಸಿಗೆಗೆ ಮಾತ್ರ ನೀವು ಕ್ಲೀನ್ ಮಾಡಲೇಬೇಕು. ವಾರದಾಗ ಒಂದು 2 ಇಲ್ಲ 3 ಸಲ ಕ್ಲೀನ್ ಮಾಡಿಲ್ಲ ಅಂದರೆ ಕೊಂಬು ಗ್ಯಾರಂಟಿಯಾಗಿ ಹೋಗ್ತೈತಿ. ತಲೆ ಕೇಳ್ರಿ, ಕೊಂಬು ಕ್ಲೀನ್ ಮಾಡ್ಕೊಳ್ರಿ, ಪೌಡ್ರ್ ಹಾಕ್ಕೊಳ್ರಿ. ಮತ್ತು ಯಾವುದೇ ಕಾರಣಕ್ಕೂ ಜಾಸ್ತಿ ಫುಡ್ ಹಾಕ್ಬೇಡ್ರಿ, ತತ್ತಿ ಹಾಲು ಜಾಸ್ತಿ ಹಾಕ್ಬೇಡ್ರಿ. ಬಿಸಿಲು ಭಾಳ ಐತಿ ನೋಡಿರಿ. ಶೇಂಗಾ ಒಟ್ಟು ಬಿಟ್ಟರೆ ನಾವು ಗೋಂಜಾಳನೇ ಹಾಕೋದು ಕುರಿಗೆ ಈ ಬೇಸಿಗೆಯಲ್ಲಿ. ನಿಜವಾಗ್ಲೂ ಶೇಂಗಾ ಒಟ್ಟು ಬಿಟ್ಟರೆ ಗೋಂಜಾಳನೇ ಹಾಕೋದು ನೋಡಿರಿ. ಇದೇ ಗೋಂಜಾಳ, ಶೇಂಗಾ ಒಟ್ಬಿಟ್ರೆ ಇದೇ ಗೋಂಜಾಳನ ಹಾಕೋದು ನಮ್ಮ ಕುರಿಗೆ. ಬಿಟ್ಟರೆ ಮತ್ತು ಇನ್ನು ಯಾವ ಥರದ್ದು ಫುಡ್ ಹಾಕೋಲ್ಲ. ದಯವಿಟ್ಟು ಕುರಿಗಳಿಗೆ ನೀರನ್ನ ಟೈಮ್ ಟು ಟೈಮ್ ಇಕ್ಕಿರಿ, ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರೂ ತೂಕದ ಕುರಿಗಳು ಇದ್ದರೆ ದಯವಿಟ್ಟು ನನ್ನ ನಂಬರಿಗೆ ಹಾಕಿ. ಅದೇ ರೀತಿಯಾಗಿ ನನ್ನ ಹತ್ರ ಕುರಿ ತಗೊಂಡೋಗಿರ್ತೀರಲ್ಲ, ದಯವಿಟ್ಟು ನನಗೆ ಅಮೌಂಟ್ಗಳನ್ನು ಕೊಡಬೇಕು. ಭಾಳ ಜನ ಕೊಟ್ಟಿಲ್ಲ. ನೀವು ಯಾರಂತ ಗೊತ್ತಿರಲ್ಲ, ವಿಶ್ವಾಸದ ಮೇಲೆ ಕುರಿಗಳನ್ನು ಕೊಟ್ಟಿರ್ತೀನಿ. ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ನನ್ನ ಹತ್ರ ಯಾರ್ಯಾರು ಕುರಿ ಒಯ್ದಿರಿ, 20,000 30,000 ಹಿಂಗೆ ದುಡ್ಡು ಕೊಡಬೇಕು. ಒಂದು ವಿಶ್ವಾಸದ ಮೇಲೆ ನಾನು ಕುರಿ ಕೊಟ್ಟಿರ್ತೀನಿ. ನೀವೆಲ್ಲೋ ಯಾವ ಊರಿಗೆ ಗೊತ್ತಿರೋಂಗಿಲ್ಲ, ನೀವು ಕೊಡ್ತೀರೋ ಬಿಡ್ತೀರೋ ಗೊತ್ತಿರೋಂಗಿಲ್ಲ. ನಾನು ಸಬ್ಸ್ಕ್ರೈಬರ್ಸ್ ಅಂತಂದು ಒಂದು 4 ಮೇಲೆ ನಾನು ಕುರಿ ಕೊಟ್ಟಿರ್ತೀನಿ. ದಯವಿಟ್ಟು ನಮ್ಮ ಅಮೌಂಟ್ನ ಹಾಕಿ. ನಾನು ನಿಮ್ಮ ಹೆಸರು ಹೇಳಿ ನಾನು ಮರೆದಿದ್ದಕ್ಕೆ ನಾನು ರೆಡಿ ಇಲ್ಲ. ಬಾಗಲಕೋಟೆ ಅವರು 4-5 ಜನ ಹಂಗೆ ಮಾಡಿದ್ದಾರೆ. ಹೀಗೆ ನೋಡಿರಿ, ವಿಚಾರ ಮಾಡಿರಿ, ಹಿಂಗೆ ಮಾಡಬೇಡ್ರಿ. ದಯವಿಟ್ಟು ಅಮೌಂಟ್ ಹಾಕಿರಿ. ಫೋನೇ ಎತ್ತಂಗಿಲ್ಲ, ಒಂದು 100 ಫೋನ್ ಮಾಡಿದ್ದೀನಿ, ಫೋನೇ ಎತ್ತಂಗಿಲ್ಲ. ನೋಡಿರಿ, ನಿಮ್ಮ ವ್ಯಾಲ್ಯೂ ನೀವು ಕಳ್ಕೊಬೇಡ್ರಿ.
ನನ್ನ ಹತ್ರ ಕುರಿ 100 ಬರ್ತಾವೆ 100 ಹೋಕ್ಕವು. ನಾನು 1 ಲಕ್ಷ ದುಡಿತಾನೆ 1 ಲಕ್ಷ ಕಳ್ಕೊತಾನೆ. ನನಗೆ 5,000 10,000 ಮ್ಯಾಟ್ರ್ ಆಗಲ್ಲ. ವಿಶ್ವಾಸಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತಾನೆ. ಒಂದು ಸರಿ ನನ್ನ ಹತ್ರ ವಿಶ್ವಾಸ ಕಳ್ಕೊಂಡ್ರೆ ನಾನು 1 ಲೋಟ ನೀರು ಕೊಡಲ್ಲ. ಇದನ್ನು ತಲೆಗೆ ಕೇಳ್ರಿ. ದೂರದಿಂದ ಬಂದಿರ್ತೀನಿ ನನ್ನ ಹತ್ರ. ನಾನು ಕುರಿನೇ ನಿಮಗೆ ಐತಲ್ಲ ಊಟ ಮಾಡಿಸಿ ಕುರಿ ಕೊಟ್ಟು ಒಯ್ತೀರ ಬಿಡ್ತೀರ, ಫಸ್ಟ್ ಊಟ ಮಾಡಿಸಿ ಕುರಿ ಕೊಟ್ಟು ಕಳಿಸ್ತಾನೆ. ಯಾಕೆ ಗೊತ್ತಾ? ದೂರದಿಂದ ನಾನು ನಂಬ್ಕೊಂಬಂದಿರ್ತೀರ ಅಂತಂದು ಅರ್ಥ ಮಾಡ್ಕೊಂಡು ನಾನು ಯಾರಿಗೆ ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ರಿ. ಬಾಗಲಕೋಟೆಯವರು 5 ಜನ ಕೊಡಬೇಕು. ಹಾಕ್ರಿ. ನಮ್ಮವು ಸಮಸ್ಯೆಗಳು ಇರ್ತಾವೆ 108. ದಯವಿಟ್ಟು ಮಾಡಿಬಿಡ್ರಿ, ಹಾಕ್ರಿ. ನಾವು ನಿಮ್ಮ ಮರ್ಯಾದೆ ತೆಗಿಯೋಕೆ ನಾವು ರೆಡಿ ಇಲ್ಲ. ಟೈಮ್ ಸುಮಾರು ಇರ್ಬೋದು, ಆದರೆ ಫೋನ್ ಎತ್ತಿ ಹೇಳ್ಬೇಕು ಹಿಂಗೈತೆ ಹಿಂಗಿಲ್ಲ ಅಂತಂದು. ಇರಲಿ ಅವ್ರಿಗೆ ಅವ್ರ ಮನ್ಸಿಗೆ ಬಿಟ್ಟಿದ್ದು ಅದು. ಕೊಟ್ರೇನು ಬಿಟ್ರೇನು ಅದು ಅವರ ವಿಶ್ವಾಸ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ವೀಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫೋನ್ ಎತ್ತಿಲ್ಲ ಅಂತಂದರೆ ದಯವಿಟ್ಟು ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.